ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನೆಲ್. ಇವತ್ತು ನಾನು ನಿಮ್ಮೊಂದಿಗೆ ಒಂದು ಇಂಟ್ರೆಸ್ಟಿಂಗ್ ರೆಸಿಪಿಯೊಂದಿಗೆ ಬಂದಿದ್ದೇನೆ. ಏನಪ್ಪ ಅಂತಂದರೆ ಅದು ರಾಗಿ ಮುದ್ದೆ. ಈಗ ನಾರ್ಮಲ್ ಆಗಿ ಏನಪ್ಪ ಅಂತಂದರೆ ತುಂಬ ಜನ ಊರಿಂದ ಊರಿಗೆ ಬಂದಿರ್ತಾರೆ. ಮನೇಲಿ ಅಮ್ಮಂದರಿದ್ರೆ ಸೊ ರಾಗಿ ಮುದ್ದೆ ಎಲ್ಲ ಮಾಡಿಕೊಡ್ತಾರೆ. ಬಟ್ ನಾವು ಈಗ ಯಾವುದೋ ಒಂದು ಹಳ್ಳಿಯಿಂದ ಬೆಂಗಳೂರಿಗೆ ಬಂದು ನಾವು ಕೆಲಸ ಮಾಡ್ತಾ ಇರ್ತೀವಿ, ಇಲ್ಲ ಅಂತಂದರೆ ಬೇರೆ ಊರಿಂದ ಬೇರೆ ಊರಿಗೆ ಬಂದಿರ್ತಾರೆ. ಸೊ ಅವರಿಗೆ ಊಟದ್ದು ತುಂಬ ತೊಂದರೆ ಇರುತ್ತೆ. ರಾಗಿ ಮುದ್ದೆ ಮಾಡ್ಕೊಳೋದು ಬರ್ತಿರಲ್ಲ, ಹೇಗಪ್ಪ ಮಾಡೋದು? ನಾನಿವತ್ತು ನಿಮಗೆ ಈಸಿಯೆಸ್ಟ್ ಮೆಥಡಲ್ಲಿ ರಾಗಿ ಮುದ್ದೆ ಹೇಗೆ ಮಾಡೋದು ಅನ್ನೋದು ನಾನು ಹೇಳ್ಕೊಡ್ತೀನಿ. ಬನ್ನಿ. ರಾಗಿ ಮುದ್ದೆ ಬೇಕಾಗಿರೋದು ಬೇರೆ ಏನೂ ಇಲ್ಲ, ಜಸ್ಟ್ ರಾಗಿ ಹಿಟ್ಟು, ಒಂದು ಪಾತ್ರೆ ಮತ್ತು ನೀರು ಮತ್ತು ಒಂದು ಸ್ವಲ್ಪ ಎಣ್ಣೆ ಅಷ್ಟಿದ್ರೆ ಸಾಕು. ರಾಗಿ ಮುದ್ದೆ ಹೇಗೆ ಮಾಡೋದು ಅಂತ ನಾನು ಹೇಳ್ಕೊಡ್ತೀನಿ. ಸೊ ಬ್ಯಾಚುಲರ್ಸ್, ಊರಿಂದ ಊರಿಗೆ ಬಂದಿರೋರು, ರೆಡಿ ಇದ್ದೀರಲ್ಲ ರಾಗಿ ಮುದ್ದೆ ಹೇಗೆ ಮಾಡೋದು ಅಂತ ಕಲಿಯೋಕ್ಕೆ, ಪ್ಲೀಸ್ ಬನ್ನಿ. ಮೊದಲನೇದಾಗಿ ಒಂದು ಪಾತ್ರೆ ತೊಗೊಂಡು ಅದಕ್ಕೆ 3 ಚುಂಬಾಗೋಷ್ಟು ನೀರು ಹಾಕ್ತಾ ಇದ್ದೀನಿ. ನಂತರ ಅದನ್ನು ಬಿಸಿ ಮಾಡಲಿಕ್ಕೆ ಅಂದರೆ ಆ ನೀರು ಕುದಿಲಿಕ್ಕೆ ಬಿಡ್ತೀನಿ. ನೆಕ್ಸ್ಟು ನಾನು ಒಂದು ಚಿಕ್ಕ ಬೌಲಲ್ಲಿ 1 ಲೋಟ ಅಷ್ಟು ರಾಗಿ ಹಿಟ್ಟು ತೊಗೊತಾ ಇದ್ದೀನಿ. ಏನಕ್ಕಪ್ಪ ಅಂದರೆ ಆ ನೀರನ್ನ ನಾನು ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೀನಲ್ಲ, ಅದು ಕುದಿಯುವಾಗ ಇದನ್ನು ಅದಕ್ಕೆ ಮಿಕ್ಸ್ ಮಾಡ್ತೀನಿ. ಹಾಗೆ ಯಾಕೆ ಮಿಕ್ಸ್ ಮಾಡಬಾರ್ದು ಅಂದರೆ, ನಾವು ಕುದಿಯೋ ನೀರಿಗೆ ನಾವು ರಾಗಿ ಹಿಟ್ಟು ಹಾಕಿದರೆ ಗಂಟಾಗ್ಬಿಡುತ್ತೆ. ನಾವು ಅದಕ್ಕೆ ಏನು ಮಾಡ್ತೀವಿ, ಒಂದು ಬೌಲಲ್ಲಿ ರಾಗಿ ಹಿಟ್ಟು ಹಾಕ್ಕೊಂಡು ಯಾವುದೇ ರೀತಿ ಗಂಟು ಬರದೇ ಇರೋ ಥರ ಸ್ಮ್ಯಾಶ್ ಮಾಡ್ತೀವಿ. ಸೊ ಈಗ ಈ ಕಡೆ ನೀರು ಕುದೀತಾ ಇದೆ, ಇದಕ್ಕೇನು ಮಾಡ್ತೀವಿ, ನಾವೀಗೇನು ಯಾವುದೇ ರೀತಿ ಗಂಟಿಲ್ದಂಗೆ ಸ್ಮ್ಯಾಶ್ ಮಾಡಿದ್ವಲ್ಲ ಅದನ್ನು ಇದಕ್ಕೆ ಬೆರೆಸಿ ಸೊ ಅದನ್ನು ಕೈ ಆಡಿಸ್ತಾ ಇರಬೇಕು. ಯಾಕಪ್ಪ ಅಂದರೆ ನಾವು ಏನು ಕೈ ಆಡಿಸ್ಬೇಕು ಅಂದರೆ, ನಾವು ಈಗ ಕುದಿಯೋ ನೀರಿಗೆ ನಾವೀಗ ಸ್ಮ್ಯಾಶ್ ಮಾಡಿದ್ದು ಹಾಕಿದ್ರೂ ಸಹ ಮತ್ತೆ ಗಂಟುಗಳು ಬರಬಾರ್ದು ಅನ್ನೋ ಕಾರಣಕ್ಕೆ ನಾವು ಇದನ್ನು ಕೈ ಆಡಿಸ್ತಾ ಇರಬೇಕು. ಸೊ ಈ ಥರ ಕೈ ಆಡಿಸ್ತಾ ಇದ್ದಾಗ ಕುದಿ ಬರೋವರೆಗೂ ಬಿಡಬೇಕು. ಈ ಥರ ಕುದೀತಾ ಇದ್ದಾಗ ನಿಮಗೆ ಗೊತ್ತಾಗುತ್ತೆ, ಸ್ಟಾರ್ಟಿಂಗಲ್ಲಿ ಸ್ವಲ್ಪ ತುಂಬ ತೆಳ್ಳಗಿರುತ್ತೆ, ಇದು ಕುದೀತಾ 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 ಗಟ್ಟಿ ಆಗುತ್ತೆ. ನಾವು ಈ ಥರ ಮಾಡೋದ್ರಿಂದ ಯಾವುದೇ ರೀತಿ ಚೆನ್ನಾಗಿ ರಾಗಿ ಹಿಟ್ಟನ್ನ ಕುದಿಸ್ಬೇಕು. ಕುದಿಸಿದ್ರೇ ನಾವು ರಾಗಿ ಮುದ್ದೆ ತಿಂದಾಗ ಹೊಟ್ಟೆ ನೋವು ಬರೋದಾಗಲಿ ಅದು ಯಾವುದೂ ಆಗೋಲ್ಲ. ಇಲ್ಲ ಅಂದರೆ ಹಸಿ ಹಾಗೇ ಇರುತ್ತೆ. ಈಗ ನಿಧಾನಕ್ಕೆ ಅದು ಗಟ್ಟಿ ಆಗ್ತಾ ಇದೆ. ಸೊ ಇವಾಗ ಏನು ಮಾಡಬೇಕು, ನಾವೊಂದು 3 ಬೌಲಷ್ಟು ರಾಗಿ ಹಿಟ್ಟು ಹಾಕ್ತಾಯಿದ್ದೀನಿ. ನಾನೊಂದು 15ರಿಂದ 16 ಮುದ್ದೆ ಮಾಡ್ತಾಯಿದ್ದೀನಿ. ಸೊ ಹಾಗಾಗಿ ಈ ಅಳತೆ ಬೌಲ್ ಪ್ರಕಾರ ಒಂದು 3 ಬೌಲಷ್ಟು ಹಾಕಿ ಚೆನ್ನಾಗಿ ಇದನ್ನು ಯಾವುದೇ ರೀತಿ ಗಂಟು ಆಗದೇ ಇರೋ ಥರ ನಾವು ಇದನ್ನು ಕೈ ಆಡಿಸ್ಬೇಕಾಗತ್ತೆ. ಸೊ ಏನಕ್ಕೋಸ್ಕರ ಕೈ ಆಡಿಸ್ಬೇಕು ಅಂದರೆ, ಮುದ್ದೆಗಳಲ್ಲಿ ಗಂಟು ಯಾವುದೇ ಕಾರಣಕ್ಕೂ ಬರಬಾರ್ದು. ಬಂದರೆ ಸೊ ನಾವು ತಿನ್ನುವಾಗ ಗಂಟು ನಮ್ಮ ಬಾಯಿಗೆ ಬಂದರೆ ಸೊ ಆ ಮುದ್ದೆ ತಿನ್ನೋ ಅಂಥ ಮನಸ್ಥಿತಿನೇ ಇರಲ್ಲ. ಸೊ ಹಾಗಾಗಿ ಏನು ಮಾಡಬೇಕು, ಮೇಯ್ನಾಗಿ ನಾವು ಮುದ್ದೆ ಎಲ್ಲರೂ ಮಾಡ್ತಾರೆ. ಸೊ ಏನಪ್ಪ ನೀರು ಹಾಕ್ಬಿಟ್ಟು ರಾಗಿ ಹಿಟ್ಟು ಹಾಕ್ಬಿಟ್ರೆ ಮುದ್ದೆ ಆಗಿಬಿಡುತ್ತೆ. ನೋ, ಯಾಕಪ್ಪ ಅಂತಂದರೆ ಯಾವುದೇ ರೀತಿ ಗಂಟು ಬರದೇ ಇರೋ ಥರ ನಾವು ಮುದ್ದೆ ಮಾಡಿದ್ರೇ ಪರ್ಫೆಕ್ಟಾಗಿರುತ್ತೆ. ಸೊ ನೋಡಿ, ನಾನೀಗ ಕೈ ಆಡಿಸ್ತಾ ಇದ್ದೆ, ನನಗೆ ಗೊತ್ತಾಯಿತು ಸೊ ಮುದ್ದೆ ಕಟ್ಟುವಷ್ಟು ಇದು ಗಟ್ಟಿ ಆಗಿಲ್ಲ ಅಂತ. ಸೊ ಹಾಗಾಗಿ ಮೇಲೆ ಇನ್ನೊಂದು ಸ್ವಲ್ಪ ಹಿಟ್ಟು ಹಾಕ್ಬಿಟ್ಟು ಚೆನ್ನಾಗಿ ಮ್ಯಾಕ್ಸ್ ಒಂದು 2 ನಿಮಿಷ ಬೇಯಿಸಬೇಕು. ಹಿಟ್ಟು ಯಾವುದೇ ಕಾರಣಕ್ಕೂ ಹಾಗಾಗಿ ತೆಗೆದಬಾರ್ದು, ಚೆನ್ನಾಗಿ ಬೇಯಿಸಬೇಕು. ಆಮೇಲೆ ಹಾಗೆ ಗಂಟಿಲ್ಲದನ್ನೆಲ್ಲ ತೆಗಿತಾ ಬರಬೇಕು. ಸೊ ನೋಡಿ, ಎಲ್ಲ ಸ್ಮ್ಯಾಶ್ ಮಾಡ್ಕೊತ ಒಂದು ಸ್ವಲ್ಪ ಸಹ ಗಂಟಿಲ್ಲ. ಸೊ ನಾನು ಹಾಗೆ ಅದನ್ನು ತಿರುಗಿಸ್ತಾನೆ ಇದ್ದೀನಿ ಒಂದು 2 ನಿಮಿಷ ಸತತವಾಗಿ. ಯಾಕೆಂದರೆ ಸ್ನೇಹಿತರೆ, ನಾವು ಎಷ್ಟು ಚೆನ್ನಾಗಿ ಬೇಯಿಸ್ತೀವೋ ಅಷ್ಟು ಚೆನ್ನಾಗಿ ನಮಗೆ ಮುದ್ದೆ ಟೇಸ್ಟ್ ಕೊಡುತ್ತೆ. ನಾವು ನೋಡಿ, ಸ್ವಲ್ಪ ಮಾಡಿದ್ರೂ ಸಹ ನೀಟಾಗಿ ಕ್ಲೀನಾಗಿ ಮಾಡಬೇಕು. ಸೊ ನಾವು ಇದೇ ಥರ ಒಂದು ಮ್ಯಾಕ್ಸ್ ಟು ಮ್ಯಾಕ್ಸ್ ಒಂದು 2 ಮಿನಿಟ್ಸ್ ಅಷ್ಟು ಮುದ್ದೆನ ತಿರುಗಿಸ್ತಾ ಇದ್ದೀವಿ. ಈಗ ಆಲ್ಮೋಸ್ಟ್ ಒಂದು ಲೆವೆಲಿಗೆ ಮುದ್ದೆ ಮಾಡೋ ಅಷ್ಟು ನೋಡಿ, ಏನು ಗಂಟಿಲ್ದಂಗೆ ಆಗಿದೆ. ಸೊ ಈಗ ನೆಕ್ಸ್ಟ್ ನಾವು ಏನು ಮಾಡಬೇಕು, ಬನ್ನಿ ನೋಡೋಣ. ಈಗ ನಾನೀಗ ಆಲ್ರೆಡಿ ಈ ಥರ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಇದೇನು ಗ್ಯಾಸಿಂದ ಕೆಳಗಡೆ ಇಳಿಸಿ ಒಂದು ಪಾತ್ರೆಯಲ್ಲಿ ನೀರು ತೊಗೊಂಡಿದ್ದೀನಿ. ಒಂದು ತಟ್ಟೆಗೆ ಫಸ್ಟು ಲೈಟಾಗಿ ಸ್ವಲ್ಪ ಎಣ್ಣೆ ಹಚ್ಕೊತಾ ಇದ್ದೀನಿ. ಯಾಕಪ್ಪ ಅಂತಂದರೆ, ನಮಗೆ ಏನು ಸೈಜ್ ಬೇಕೋ ಆ ಸೈಜ್ ನಾವು ಮುದ್ದೆ ಮಾಡ್ಕೊಬೋದು. ಒಂದು ಚಿಕ್ಕ ಪ್ಲೇಟಿಗೆ ಎಣ್ಣೆ ಹಚ್ಕೊಂಡು, ನನ್ನ ಕೈಗೆ ಒಂದು ಸ್ವಲ್ಪ ಎಣ್ಣೆ ಹಚ್ಕೊಂಡು ನಾನು ಮುದ್ದೆನ ನಮಗೆ ಯಾವ ಸೈಜ್ ಬೇಕೋ ಆ ಸೈಜಲ್ಲಿ ನಾವು ಮುದ್ದೆ ಮಾಡ್ಬೋದು. ನೋಡಿ, ಇನ್ನೊಂದು, ನಮಗೆ ಬೈ ಚಾನ್ಸ್ ನಾವು ಮುದ್ದೆ ಮಾಡುವಾಗ
ಗಂಟು ಆಯಿತು ಅಂದರೆ ಈ ಟೈಮಲ್ಲಿ ನಾವೀಗೇನು ನಾವು ಪ್ಲೇಟಲ್ಲಿ ಹಾಕಿರ್ತೀವಲ್ಲ, ಇವಾಗೇ ನೋಡಿ ಲೈಟಾಗಿ ಒಂಚೂರು ಸಣ್ಣ ಸಣ್ಣ ಏನಾದರೂ ಗಂಟು ಬದ್ದರೂ ತೆಗೆದುಬಿಡಬೇಕು. ಸೊ ಇವಾಗ ನೀಟಾಗೆಲ್ಲ ಬಿಸಿ ಇದ್ದಾಗೇ ನೀಟಾಗಿ ನಾವು ಮುದ್ದೆಗಳನ್ನ ನಾವು ಮಾಡ್ಕೊಬೋದು. ಸೊ ಲೈಟಾಗಿ ಸ್ವಲ್ಪ ಎಣ್ಣೆನೂ ಹಚ್ಚೋದ್ರಿಂದ ಅದು ಶೈನಿಂಗು ಬರುತ್ತೆ. ಆವಾಗ ನಮಗೆ ಮುದ್ದೆ ನೋಡಲಿಕ್ಕೂ ಚೆಂದ ಇರುತ್ತೆ, ತಿನ್ನೋದಕ್ಕೂ ಚೆನ್ನಾಗಿರುತ್ತೆ. ನೋಡಿ ಸ್ನೇಹಿತರೆ, ನಮ್ಮ ರಾಗಿ ಮುದ್ದೆ ಎಷ್ಟು ಒಳ್ಳೆಯದು ಅಂದರೆ ಶುಗರ್ ಪೇಷಂಟ್ಸ್ಗಾಗಿರ್ಬೋದು, ದಿನಕ್ಕೆ ನೀವು 1 ಲೋಟ ಅನ್ನ ಇಡ್ಕೊಳೋ ಜಾಗದಲ್ಲಿ ಒಂದೇ 1 ಲೋಟ ರಾಗಿ ಮುದ್ದೆ ಮಾಡಿಕೊಂಡ್ರೆ ನಮ್ಮ ಹೆಲ್ತಿಗೂ ತುಂಬ ಒಳ್ಳೆಯದು, ನಾವು ಸ್ಟ್ರಾಂಗ್ ಇರ್ತೀವಿ. ಈಗಿನ ಕಾಲದಲ್ಲಿ ಬರುವಂಥ ಫುಡ್ಡು ಯಾವುದೇ ರೀತಿ ಕ್ವಾಲಿಟಿ ಇರಲ್ಲ, ಬಟ್ ರಾಗಿ ಮುದ್ದೆ ನಮ್ಮ ದೇಹಕ್ಕೆ ಬಂದಷ್ಟು ನಾವು ಗಟ್ಟಿ ಆಗ್ತೀವಿ. ನಮಗೆ ಯಾವ ಕೈಕಾಲು ನೋವಾಗಿರಲಿ, ಮಂಡಿ ನೋವು ಏನೂ ಬರಲ್ಲ. ತುಂಬ ಆರೋಗ್ಯಕರವಾದ ರಾಗಿ ಅಂಶ ನಮ್ಮ ಮೈಗೆ ಹೋದಷ್ಟು ನಾವು ಗಟ್ಟಿಯಾಗಿರ್ತೀವಿ. ನೀವು ಏನಿಲ್ಲ ಸ್ನೇಹಿತರೆ, ಈ ಶುಗರು BP ಪೇಷಂಟ್ಸ್ ಎಲ್ಲ ಏನಿರ್ತಾರೆ, ರೈಸ್ ತಿನ್ನಬಾರ್ದು, ಅರ್ಧಂಬರ್ಧ ಊಟ ಮಾಡ್ತಾರೆ, ಹೊಟ್ಟೆ ತುಂಬಲ್ಲ. ಇಂಥ ಟೈಮಲ್ಲಿ ಏನು ಮಾಡಬೇಕು, 1 ರಾಗಿ ಮುದ್ದೆ ತಿಂದ್ಬಿಟ್ರೆ ಅವ್ರಿಗೆ ಅದೇ ಎಷ್ಟೋ ತನಕ ಹೊಟ್ಟೆ ತುಂಬ್ದಂಗೆ ಇರುತ್ತೆ. ಸೊ ಆವಾಗ ನಾವು ಸಹ ಸಂತೃಪ್ತಿಯಾಗಿ ನಿದ್ದೆನೂ ಮಾಡ್ಬೋದು. ಸೊ ಇದೆಲ್ಲದಕ್ಕೂ ಉಪಯೋಗ ಇದೆ. ದಯಮಾಡಿ ರಾಗಿ ಮುದ್ದೆ ಯೂಸ್ ಮಾಡಿ. ನೋಡಿದ್ರಲ್ಲ, ಫೈನಲಿ ನನ್ನ ರಾಗಿ ಮುದ್ದೆ ರೆಡಿ ಆಗಿದೆ. ಸೊ ನೀವು ಇದನ್ನು ಟ್ರೈ ಮಾಡಿ, ಹೇಗಿದೆ ಅಂತ ನನಗೆ ಕಮೆಂಟ್ ಮಾಡಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಇನ್ನಷ್ಟು ಈಸಿ ಮೆಥಡಲ್ಲಿ ಏನು ಐಟಮ್ಸ್ ಮಾಡ್ಬೋದು ಅಂತ ನಾನು ಹೇಳ್ಕೊಡ್ತೀನಿ. ನಮಸ್ತೆ, ಥ್ಯಾಂಕ್ ಯು.